ಭಾಳ ಜನ ಹೇಳ್ತಾಯಿದ್ರು ಹೋದ ವರ್ಷ ನಮಗೆಲ್ಲ ಆನಂದ್ ಸಿಂಗ್ ಅವರು ದಯಮಾಡಿ ಬೇಜಾರು ಮಾಡ್ಕೊಂಡ್ಬಿಟ್ಟು ನಾನು ಟೀಕೆ ಮಾಡ್ತಾ ಇಲ್ಲ, ಜನ ಹೇಳಿದ್ದು ನಾನು ಹೇಳ್ತಾ ಇರೋದು. ಹೋದ ವರ್ಷ ಏನಾಗಿದ್ದು ಪಾರ್ಕಿಂಗ್ ಎಲ್ಲ ನೀವು ನನಗಿಂತ ಚೆನ್ನಾಗಿ ಮಾಡಿದ್ದೀರಾ ಹಂಪಿ ಉತ್ಸವ ಚಾಲನೆ. ಪಾಪ ನಾನು ಏನು ಮಾಡಿದ್ದೀನಿ ಅದಕ್ಕಿಂತ ಎರಡಷ್ಟು ಚೆನ್ನಾಗಿ ತಾವು ಮಾಡಿದ್ದೀರಾ, ಇಲ್ಲ ಅಂತ ಇಲ್ಲ. ನಾವು ಅಷ್ಟೋ ಇಷ್ಟೋ ನಾವು ಮಾಡಿದ್ದೀವಿ. ಹೋದ ಸತಿ ಏನಾಗಿತ್ತಂತೆ ಬಸ್ಗಳಿಗೆ ಒಂಚೂರು ತೊಂದರೆ ಐತಂತೆ, ಪಾರ್ಕಿಂಗ್ ಏನೋ 5 ಕಿಲೋಮೀಟ್ರಲ್ಲಿ ಪಾರ್ಕಿಂಗ್ ಇಟ್ಬಿಟ್ಟಿದ್ರಂತೆ. ಈ ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಅಧಿಕಾರಿಗಳು ಎಲ್ಲ ಸೇರಿ ಇಲ್ಲ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಈ ಪ್ರೋಗ್ರಾಮ್ ಎಲ್ಲಿದೆ ಅಲ್ಲೇ ಅಕ್ಕಪಕ್ಕನೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಆದ್ದರಿಂದ ಜನಗಳಿಗೂ ಅನುಕೂಲ ಆಯಿತು. ಎಲ್ಲ ಕಡೆ ಊಟದ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದರು, ಎಲ್ಲ ಕಡೆ ಊಟದ ಸ್ಟಾಲ್ ಹಾಕಿದರು. ಇನ್ನೊಂದು ನನಗೆ ಯಾರೋ ಬಂದು ಕೇಳ್ಕೊಂಡ್ರು, ಸರ್ ನೀವು ಹೇಳ್ದಂಗೆ ನಾವು ಊಟದ ಸ್ಟಾಲ್ಗಳು ಹಾಕಿದ್ವಿ, ಅಲ್ಲಿ ಕಡಿಮೆ ದರದಲ್ಲಿ ನಾವು ಊಟ ಕೊಟ್ವಿ ಜನಗಳಿಗೆ, ನೀವು ಹೇಳ್ದಂಗೆ ಕಡಿಮೆ ದರದಲ್ಲಿ ಕೊಟ್ಟಿದ್ದೀವಿ, ನಮಗೆ ಲಾಸ್ ಆಗಿದೆ ಅಂತ ಬಂದು ಕೇಳ್ಕೊಂಡ್ರೆ ಡಿ ಸಿ ಸಾಬ್ರಿ ಅಂಥವ್ರು ಹೇಳಿದ್ದೀನಿ. ಯಾರ್ಯಾರಿಗೆ ಲಾಸ್ ಆಗಿದೆ ಅವರೆಲ್ಲ ಏನು ಬಾಡಿಗೆ ಕಟ್ಟಬೇಕಾಗಿರೋದು ಆ ಬಾಡಿಗೆ ಕಟ್ಟಂಗಿಲ್ಲ, ಅದು ಮನ್ನಾ ಮಾಡಿದ್ದೀನಿ ಅಂತ ಅದು ಹೇಳಿದ್ದೀನಿ. ಆ ಬಾಡಿಗೆ ಮನ್ನಾ ಮಾಡಿ ಡಿ ಸಿ ಅವರೇ. ಅದ್ರ ಜೊತೆ ಎಲ್ಲರಿಗಿಂತ ಹೆಚ್ಚಾಗಿ ಭಾಳ ಜನ ಹೇಳ್ತಾಯಿದ್ರು ಹೋದ ವರ್ಷ ನಮಗೆಲ್ಲ ಆನಂದ್ ಸಿಂಗ್ ಅವರು ದಯಮಾಡಿ ಬೇಜಾರು ಮಾಡ್ಕೊಂಡ್ಬಿಟ್ಟು ನಾನು ಟೀಕೆ ಮಾಡ್ತಾ. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲ, ಜನ ಹೇಳಿದ್ದು ನಾನು ಹೇಳ್ತಾ ಇರೋದು. ಹೋದ ವರ್ಷ ಏನಾಗಿದ್ದು ಪಾರ್ಕಿಂಗ್ ಎಲ್ಲ ನೀವು ನನಗಿಂತ ಚೆನ್ನಾಗಿ ಮಾಡಿದ್ದೀರಾ ಹಂಪಿ ಉತ್ಸವ ಚಾಲನೆ. ಪಾಪ ನಾನು ಏನು ಮಾಡಿದ್ದೀನಿ ಅದಕ್ಕಿಂತ ಎರಡಷ್ಟು ಚೆನ್ನಾಗಿ ತಾವು ಮಾಡಿದ್ದೀರಾ, ಇಲ್ಲ ಅಂತ ಇಲ್ಲ. ನಾವು ಅಷ್ಟೋ ಇಷ್ಟೋ ನಾವು ಮಾಡಿದ್ದೀವಿ. ಹೋದ ಸತಿ ಏನಾಗಿತ್ತಂತೆ ಬಸ್ಗಳಿಗೆ ಒಂಚೂರು ತೊಂದರೆ ಐತಂತೆ, ಪಾರ್ಕಿಂಗ್ ಏನೋ 5 ಕಿಲೋಮೀಟ್ರಲ್ಲಿ ಪಾರ್ಕಿಂಗ್ ಇಟ್ಬಿಟ್ಟಿದ್ರಂತೆ. ಈ ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಅಧಿಕಾರಿಗಳು ಎಲ್ಲ ಸೇರಿ ಇಲ್ಲ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಈ ಪ್ರೋಗ್ರಾಮ್ ಎಲ್ಲಿದೆ ಅಲ್ಲೇ ಅಕ್ಕಪಕ್ಕನೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಆದ್ದರಿಂದ ಜನಗಳಿಗೂ ಅನುಕೂಲ ಆಯಿತು. ಎಲ್ಲ ಕಡೆ ಊಟದ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದರು, ಎಲ್ಲ ಕಡೆ ಊಟದ ಸ್ಟಾಲ್ ಹಾಕಿದರು. ಇನ್ನೊಂದು ನನಗೆ ಯಾರೋ ಬಂದು ಕೇಳ್ಕೊಂಡ್ರು, ಸರ್ ನೀವು ಹೇಳ್ದಂಗೆ ನಾವು ಊಟದ ಸ್ಟಾಲ್ಗಳು ಹಾಕಿದ್ವಿ, ಅಲ್ಲಿ ಕಡಿಮೆ ದರದಲ್ಲಿ ನಾವು ಊಟ ಕೊಟ್ವಿ ಜನಗಳಿಗೆ, ನೀವು ಹೇಳ್ದಂಗೆ ಕಡಿಮೆ ದರದಲ್ಲಿ ಕೊಟ್ಟಿದ್ದೀವಿ, ನಮಗೆ ಲಾಸ್ ಆಗಿದೆ ಅಂತ ಬಂದು ಕೇಳ್ಕೊಂಡ್ರೆ ಡಿ ಸಿ ಸಾಬ್ರಿ ಅಂಥವ್ರು ಹೇಳಿದ್ದೀನಿ. ಯಾರ್ಯಾರಿಗೆ ಲಾಸ್ ಆಗಿದೆ ಅವರೆಲ್ಲ ಏನು ಬಾಡಿಗೆ ಕಟ್ಟಬೇಕಾಗಿರೋದು ಆ ಬಾಡಿಗೆ ಕಟ್ಟಂಗಿಲ್ಲ, ಅದು ಮನ್ನಾ ಮಾಡಿದ್ದೀನಿ ಅಂತ ಅದು ಹೇಳಿದ್ದೀನಿ. ಆ ಬಾಡಿಗೆ ಮನ್ನಾ ಮಾಡಿ ಡಿ ಸಿ ಅವರೇ. ಅದ್ರ ಜೊತೆ ಎಲ್ಲರಿಗಿಂತ ಹೆಚ್ಚಾಗಿ